ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ ಸೆಕ್ಷನ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಮನಸ್ಸಿನ ಇಂದಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ಸ್, 10 ಆಫ್ ಕಪ್ಸ್, ಹಾಗೆ 10 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಬಾಟಮ್ನಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ನಿಮ್ಮ ಮೇಲೆ ತುಂಬ ಭಾವನೆಗಳಿದೆ, ಇಮೋಷನಲ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಅವರ ಕರೆಂಟ್ ಫೀಲಿಂಗ್ಸ್ ನೋಡಿದಾಗ ಇಲ್ಲೊಂದು ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ. ಅವರೊಂದು ಸಾಫ್ಟ್ ನೇಚರ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಹೆಚ್ಚು ಅವರ ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರಬಹುದು, ಅದ್ರ ಕಡೆ ಹೆಚ್ಚು ಗಮನ ಇದೆ. ಇವೆಲ್ಲದರ ಮಧ್ಯೆ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ನಿಮ್ಮನ್ನು ಅವರೊಂದು ಮ್ಯಾರೇಜ್ ಮೆಟೀರಿಯಲ್ ಹಾಗೆ ಅನ್ಕೊಂಡಿದ್ದಾರೆ. ಯಾವುದೋ ಕಾರಣಗಳಿಂದ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಇಬ್ಬರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಆದರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಜೀವನ ಅಂದಮೇಲೆ ಹಲವಾರು ಸಮಸ್ಯೆಗಳಿರುತ್ತೆ. ನಿಮ್ಮ ಬಗ್ಗೆ ಇಮೋಷನಲ್ ಆಗಿದ್ದಾರೆ ಸರಿ, ಆದರೆ ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಅದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ಅನ್ನೋದಿದೆ. ಆದರೆ ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಇಲ್ಲೇನೋ ಹಿಂದಿನ ಕಹಿ ನೆನಪುಗಳಿದೆ, ಅದನ್ನೆಲ್ಲ ಮರಿಬೇಕು ಅನ್ನೋ ಪ್ರಯತ್ನ ಇದೆ. ಇದೇ ಟೈಮಲ್ಲಿ ನೀವು ಅವರನ್ನ ಭೇಟಿ ಮಾಡಿದ್ದೀರಾ. ನಿಮ್ಮ ಪರಿಚಯ ಆದಮೇಲೆ ಏನೋ ಸಂತೋಷ ಇದೆ. ನಿಮ್ಮನ್ನು ಅವರು ಒಳ್ಳೆ ಸ್ವಭಾವದ ವ್ಯಕ್ತಿಯ ಹಾಗೆ ಅನ್ಕೊಂಡಿದ್ದಾರೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ನೆಮ್ಮದಿ ಇದೆ, ಸಂತೋಷ ಇದೆ ಹಾಗನ್ಸುತ್ತೆ ಅವ್ರಿಗೆ. ಆದರೂ ಅವ್ರ ಜೀವನದಲ್ಲಿ ಸಮಸ್ಯೆಗಳಿರೋದ್ರಿಂದ ನಿಮ್ಮ ಜೊತೆ ಆಗಾಗ ಆನ್ ಆ್ಯಂಡ್ ಆಫ್ ಇರ್ತಾರೆ ಹಾಗೂ ಅನ್ನಿಸ್ತಾ ಇದೆ. ಇವರೊಂದು ಇಂಟ್ರೋವರ್ಟ್ ಪರ್ಸನ್ ಆಗಿರೋದ್ರಿಂದ ನಿಮ್ಮ ಹತ್ರ ಅವರ ಮನಸ್ಸಿನ ಭಾವನೆಗಳನ್ನ ಹೆಚ್ಚು ಏನೂ ಹೇಳ್ಕೊಂಡಿಲ್ಲ ಹಾಗನ್ನಿಸ್ತಾ ಇದೆ. ನಿಮ್ಮ ಜೊತೆ ಮುಂದೆ ಜೀವನ ನಡೆಸಬೇಕು, ಮುಂದೆ ಸಂತೋಷವಾಗಿರಬೇಕು ಅನ್ನೋ ಭಾವನೆ ಇದೆ. ಆದರೆ ನಿಮ್ಮ ಹತ್ರ ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಹಾಗೂ ಬರ್ತಾ ಇದೆ. ಮುಂದೆ ನಿಮ್ಮ ಜೊತೆ ಲೈಫ್ ಚೆನ್ನಾಗಿರುತ್ತೆ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನೋ ಕಾನ್ಫಿಡೆನ್ಸ್ ಇದೆ. ಮುಂದೆ ಅವ್ರ ಭಾವನೆಗಳನ್ನ ನಿಮ್ಮ ಜೊತೆ ಹೇಳ್ಕೋಬಹುದು ಹಾಗನ್ನಿಸ್ತಾ ಇದೆ. ಹಿಂದಿನ ಕಹಿ ನೆನಪುಗಳಿಂದ ಅವರ ಕೆರಿಯರ್ ಕಡೆ ಅಥವಾ ಬಿಸ್ನೆಸ್ ಕಡೆ ಅಷ್ಟೊಂದು ಗಮನ ಕೊಡೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಈ ನಡುವೆ ಏನೋ ಉತ್ಸಾಹ ಇದೆ, ಇನ್ಸ್ಪಿರೇಷನ್ ಇದೆ, ಹಾಗೆ ಮನಸ್ಸಲ್ಲೊಂದು ಪಾಸಿಟಿವಿಟಿ ಇದೆ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ. ಏನೋ ಹಳೆ ನೆನಪುಗಳು ಅವ್ರಿಗೆ ಮತ್ತೆ ಮತ್ತೆ ಬರ್ತಾ ಇದೆ. ಆ ಹಳೆ ನೆನಪುಗಳನ್ನ ಹೀಲ್ ಮಾಡ್ಕೋಬೇಕಾಗತ್ತೆ. ಇಲ್ವಾದ್ರೆ ಹೊಸತನ ಅಲ್ಲಿ ಎಂಟರ್ ಆಗೋದಿಲ್ಲ ಹಾಗೂ ಅನ್ನಿಸ್ತಾ ಇದೆ. ಇಲ್ಲಿ ಫಿಯರ್ ಬೇಸ್ಡ್ ಕನ್ಫ್ಯೂಷನ್ಸ್ ಇದೆ. ಈ ಕನೆಕ್ಷನ್ ಮುಂದೆ ಸರಿಯಾಗುತ್ತಾ ಅನ್ನೋದಿದೆ. ಪ್ರೀತಿ ಇದೆ, ನಿರ್ಧಾರಗಳನ್ನ ತಗೊಳ್ಳೋಕೆ ಮನಸ್ಸು ಹಿಂಜರಿತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಸ್ವಭಾವದಲ್ಲಿ ಈಗೀಗ ಕೆಲವು ಬದಲಾವಣೆಗಳಾಗಿರೋದ್ರಿಂದ ಮುಂದೇನು ಅನ್ನಿಸ್ತಾ ಇದೆ ನಿಮಗೆ. ಈಗೀಗ ಹೆಚ್ಚು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅವ್ರ ಮಾತುಗಳಿಂದ ನಿಮ್ಗೇನೋ ಅನುಮಾನಗಳಿವೆ. ಕೆಲವು ಸಾರಿ ಅವ್ರ ಬಿಹೇವಿಯರ್ ನಿಮಗೆ ಹರ್ಟ್ ಆಗುತ್ತೆ. ಮೊದಲು ಹೀಗಿರಲಿಲ್ಲ, ನೀವೇ ಅವ್ರ ಪ್ರಪಂಚ ಆಗಿದ್ರಿ, ಹೀಗೆ ಅವರು ಚೇಂಜ್ ಆಗ್ತಾರೆ ಆ ಥರ ನೀವು ಅಂದ್ಕೊಂಡಿರಲಿಲ್ಲ. ಇವೆಲ್ಲದರಿಂದ ಏನೋ ಇಬ್ಬರಲ್ಲಿ ಮಾತುಕತೆಗಳಾಗಿತ್ತು. ಈಗ ಮೌನದ ವಾತಾವರಣ ಇದೆ ಅಂತ ಅನ್ನಿಸ್ತಾ ಇದೆ. ನಿಮಗೆ ಇದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ. ಮೊದಲೇ ನಾನು ಚೆನ್ನಾಗಿದ್ದೆ, ಇದೆಲ್ಲ ನಂಗೆ ಯಾಕೆ ಬೇಕಿತ್ತು ಅಂತ ಅಂದ್ಕೊಂಡ್ರು ಆ ವ್ಯಕ್ತಿನ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಏನೋ ಹಠ ಇದೆ. ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ಆತ್ಮೀಯತೆ ಬೆಳೆದಿದೆ. ಆಲ್ ಆಫ್ ಎ ಸಡನ್ ಅವರ ವರ್ತನೆ ನಿಮಗೆ ನೋವುಂಟು ಮಾಡಿದೆ. ಇಲ್ಲಿ ನಿಮ್ಮ ತಪ್ಪು ಏನೂ ಇಲ್ದಿದ್ರು ಮಾತು ಕೇಳಬೇಕಾಯಿತು ಅನ್ನೋ ಬೇಜಾರಿದೆ. ಈ ಕನೆಕ್ಷನ್ನಲ್ಲಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ. ಆದರೆ ಇದನ್ನೆಲ್ಲ ಕೇಳೋಕೆ ಅವ್ರು ತಯಾರಿಲ್ಲ ಅನ್ನೋದಿದೆ. ಕಾಲ್ಸ್ ಬ್ಲಾಕ್ ಆಗಿದೆ.
ನಿಮ್ಗೆ ಯಾವುದೇ ಬೇರೆ ದಾರಿ ಇಲ್ಲದೆ ಸೈಲೆಂಟ್ ಆಗಿದ್ದೀರಾ. ಒಂದಲ್ಲ ಒಂದಿನ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ, ಖಂಡಿತ ಇದು ಸರಿಯಾಗುತ್ತೆ ಹಾಗನ್ನಿಸ್ತಾ ಇದೆ ನಿಮಗೆ. ಪ್ರೇಯರ್ಸ್ ಇದೆ, ಮ್ಯಾನಿಫೆಸ್ಟ್ ಇದೆ. ಅವರ ಎನರ್ಜಿ ನೋಡಿದಾಗ ಏನೋ ಮೂಡ್ನಲ್ಲಿ ನಿಮ್ಮ ಜೊತೆ ಮಾತುಕತೆಗಳು ನಡೆದಿದೆ. ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ, ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ. ಏನೋ ಹಿಂದಿನ ಕಹಿ ನೆನಪುಗಳಿದೆ. ಆಗೆಲ್ಲ ಅಂಥ ಸಂತೋಷ ಇರಲಿಲ್ಲ. ನಿಮ್ಮ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಸ್ವಲ್ಪ ನೆಮ್ಮದಿ ಇತ್ತು. ನಿಮ್ಮ ಪೊಸೆಸಿವ್ನೆಸ್ ಹಾಗೆ ನಿಮ್ಮ ಪ್ರಶ್ನೆ ಅನುಮಾನಗಳಿಗೆ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ಅವರು. ಒಂದೊಂದ್ಸರಿ ಇಲ್ಲದ ನೆಮ್ಮದಿ ಸಂತೋಷ ಹುಡ್ಕೋಕೋಗಿ ಇರೋ ನೆಮ್ಮದಿನೂ ಹಾಳು ಮಾಡ್ಕೊಂಡ ಹಾಗೂ ಅನ್ನಿಸ್ತಾ ಇದೆ ಅವ್ರ ಮನಸ್ಸು. ಇವೆಲ್ಲದರ ಸ್ಟ್ರೆಸ್ನಲ್ಲಿ ನಿಮ್ಗೆ ಏನೇನೋ ಮಾತಾಡಿದರೆ ಅದರ ರಿಗ್ರೆಟ್ಸ್ ಇದೆ. ನಿಮಗೆ ಹರ್ಟ್ ಮಾಡಿದ ಬೇಜಾರಿದೆ. ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅನ್ನೋ ಎನರ್ಜಿ ಬರ್ತಾ ಇದೆ. ನಿಮ್ಮನ್ನು ಬಿಟ್ಕೊಡೋಕ್ಕಿಷ್ಟ ಇಲ್ಲ. ನೀವು ಅವರ ಸ್ಟ್ರೆಂತ್ ಆಗಿದ್ದೀರಾ. ಇಲ್ಲಿ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಹಾಗೆ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಇದೆ. ಸ್ವಲ್ಪ ದಿನ ಇಲ್ಲೊಂದು ಸ್ಪೇಸ್ ಇರುತ್ತೆ. ಫಿಸಿಕಲ್ ಆಗಿ ದೂರ ಆಗಿದ್ರೂ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ನಿಮ್ಮ ಇನ್ಸೆಕ್ಯೂರಿಟಿನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅವರ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಾಗ ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಿ ಮುಂದುವರಿಯುತ್ತೆ ಅನ್ನಿಸ್ತಾ ಇದೆ. ಫೈನಲ್ ಫೀಲಿಂಗ್ಸ್ ನೋಡಿದಾಗ ಐ ಆಮ್ ಸಾರಿ ಅನ್ನೋ ಎನರ್ಜಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ, ಯೂನಿವರ್ಸ್ ಏನು ಹೇಳುತ್ತೆ ಕೇಳೋಣ. ಯೂನಿವರ್ಸಿಂದ ಏನಿದೆ ಮೆಸೇಜ್ ಕೇಳೋಣ. ಇಲ್ಲೊಂದು ಅಬಂಡೆನ್ಸ್ ಇದೆ. ನಿಮ್ಮ ಮೇಲೆ ಲಾಟ್ ಆಫ್ ಫೀಲಿಂಗ್ಸ್ ಇದೆ. ಹಾಗೆ ಕ್ಲಿಂಗಿಂಗ್ ಟು ದಿ ಪಾಸ್ಟ್ ಬರ್ತಾ ಇದೆ. ಮತ್ತೊಂದು ರೈಪ್ನೆಸ್ ಬರ್ತಾ ಇದೆ. ಹಾಗೆ ಇಂಟಿಗ್ರೇಷನ್ ಬರ್ತಾ ಇದೆ. ಮತ್ತೊಂದು ಮೊಮೆಂಟ್ ಟು ಮೊಮೆಂಟ್. ಬಾಟಮ್ನಲ್ಲಿ ಸೆಲೆಬ್ರೇಷನ್ ಇದೆ. ನಿಮ್ಮ ಮೇಲೆ ಪ್ರೀತಿ ಇದ್ರೂ ಅವ್ರಿಗೆ ಹಳೆ ನೆನಪುಗಳು ಬರ್ತಾ ಇದೆ ಅನ್ನೋದು ಬರ್ತಾ ಇದೆ. ಮನಸ್ಸಿಗೆ ಅಂಥ ನೆಮ್ಮದಿ ಇಲ್ಲ ಅವ್ರಿಗೆ ಹಾಗನ್ನಿಸ್ತಾ ಇದೆ. ಆದರೆ ಇಲ್ಲೊಂದು ರೈಪ್ನೆಸ್ ಇದೆ. ಸಮಯ ಕಳೆದ ಹಾಗೆ ಇಲ್ಲೊಂದು ಪಾಸಿಟಿವಿಟಿ ಬರೋದಿದೆ. ಪ್ರತಿಯೊಂದಕ್ಕೂ ಅದರದೇ ಆದ ಟೈಮ್ ಇರುತ್ತೆ. ಹಾಗೆ ಈ ಕನೆಕ್ಷನಲ್ಲಿ ಮುಂದೆ ಸೆಲೆಬ್ರೇಷನ್ ಇದೆ, ಪಾಸಿಟಿವಿಟಿ ಇದೆ. ಅದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಇದೆ ನೋಡೋಣ. ಏನು ಬರುತ್ತೆ? ಇಲ್ಲೊಂದು ಡ್ರೀಮರ್ ಬರ್ತಾ ಇದೆ. ಮತ್ತೊಂದು ಪಾರ್ಟ್ನರ್ಶಿಪ್. ಮತ್ತೊಂದು ಸ್ಯಾಂಕ್ಚುರಿ. ಬಾಟಮ್ನಲ್ಲಿ ಹ್ಯಾಪಿನೆಸ್ ಇದೆ. ಮುಂದೆ ಇಲ್ಲೊಂದು ಹ್ಯಾಪಿನೆಸ್ ಇದೆ, ಸೆಲೆಬ್ರೇಷನ್ ಇದೆ. ಅವ್ರ ಜೊತೆ ಮುಂದಿನ ಜೀವನದ ಬಗ್ಗೆ ನಿಮಗೂ ಸಾಕಷ್ಟು ಕನಸುಗಳಿದೆ. ಇಮೆನ್ಸ್ ಡಿಲೈಟ್ ಕ್ಯಾನ್ ಬಿ ಫೌಂಡ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಇಬ್ರಿಗೂ ಪಾರ್ಟ್ನರ್ಶಿಪ್ ಇದೆ. ಸ್ವಲ್ಪ ದಿನ ಇಬ್ರಿಗೂ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ. ಮುಂದೆ ಈ ಕನೆಕ್ಷನ್ನಲ್ಲಿ ಹ್ಯಾಪಿನೆಸ್ ಇದೆ ಅನ್ನೋದು ಏಂಜಲ್ಸ್ ಮೆಸೇಜ್ ಆಗಿದೆ ನಿಮಗೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.